ಮೈಸೂರು ಸಿಲ್ಕ್ ಸೀರೆಗಳಿಗೆ ಡಿಮ್ಯಾಂಡ್ ಅಪ್ಪೋ ಡಿಮ್ಯಾಂಡ್ ಎನ್ನುವಂತಹ ಮಾತು ಕೇಳಿ ಬರ್ತಾ ಇದೆ. ಯಾಕಂದ್ರೆ ರಾಜ್ಯದಲ್ಲಿ ಸಿಗುತ್ತಾನೆ ಇಲ್ಲ ಎಲ್ಲೂ ಕೂಡ ಮೈಸೂರಿನ ಸಿಲ್ಕ್ ಸೀರೆಗಳು. ಅದಕ್ಕೆ ಡಿಮ್ಯಾಂಡ್ ಹೆಚ್ಚಾಗ್ತಾ ಇದೆ. ಏನಾಗ್ತಾ ಇದೆ, ಯಾಕೆ ಸಿಗುತ್ತಾ ಇಲ್ಲ? ಮೈಸೂರು ಸಿಲ್ಕ್ ಸೀರೆಗಳಂದ್ರೆ ಎಲ್ಲ ಕಡೆ ತುಂಬ ಫೇಮಸ್, ಆದರೆ ಆ ಸೀರೆಗಳೇ ಸಿಗ್ತಾ ಇಲ್ಲ ಎನ್ನುವಂತಹ ಮಾತು ಕೇಳಿ ಬರ್ತಾ ಇದೆ. ಅದಕ್ಕೋಸ್ಕರನೇ ಈಗ ಡಿಮ್ಯಾಂಡ್ ಜಾಸ್ತಿ ಆಗ್ತಾ ಇದೆ ಮೈಸೂರು ಸಿಲ್ಕ್ ಸೀರೆಗಳಿಗೆ. ರಾಜ್ಯದಲ್ಲಿ ಎಲ್ಲೂ ಕೂಡ ಸರಿಯಾದ ರೀತಿಯಲ್ಲಿ ಸಿಲ್ಕ್ ಸೀರೆಗಳು ಸಿಗುತ್ತಾ ಇಲ್ಲ, ಅದಕ್ಕೆ ಬೇಡಿಕೆ ಹೆಚ್ಚಾಗ್ತಾ ಇದೆ. ಏನ್ ಮಾಡ್ತಿದೆ KSIP? ಏನ್ ಮಾಡ್ತಿದ್ದಾರೆ ರೇಷ್ಮೆಯ ಮಿನಿಸ್ಟರ್ಗಳು? ಬೇಡಿಕೆಯಷ್ಟು ಸಿಲ್ಕ್ ಸೀರೆ ಉತ್ಪಾದನೆ ಮಾಡೋಕೆ ಆಗ್ತಾ ಇಲ್ವಾ ಇವರಿಗೆ? ಮೈಸೂರು ಸಿಲ್ಕ್ ಸೀರೆಗೆ ಬೆಳಗ್ಗೆ 4 ಗಂಟೆಗೇನೆ ಕ್ಯೂ ನಿಂತ್ಕೊಳ್ತಾ ಇದ್ದಾರೆ ಮಹಿಳಾ ಮಣಿಗಳು. ರೇಷ್ಮೆ ಸೀರೆ ಖರೀದಿಸಲು ಮಳಿಗೆಗಳ ಮುಂದೆ ಮಹಿಳೆಯರು ಹರಿದು ಬರ್ತಾ ಇದೆ ದಂಡೋಪವಾಗಿ. ಅಪ್ಪಟ ಮೈಸೂರು ರೇಷ್ಮೆ ಸೀರೆಗೆ ಬಂದಿದೆ ಈಗ ಭಾರಿ ಬೇಡಿಕೆ. ಕೊರತೆಯಿಂದ ಮಳಿಗೆಗಳಲ್ಲಿ ಸಿಗುತ್ತಿಲ್ಲ ಮೈಸೂರು ಸಿಲ್ಕ್ ಸೀರೆಗಳು ಎನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ. ರೇಷ್ಮೆ ಸೀರೆ ಉಡಬೇಕೆಂಬ ಒಂದು ಆಸೆಯನ್ನು ಹೊತ್ಕೊಂಡಿರ್ತಾರೆ ಹೆಣ್ಮಕ್ಳು, ಅವರಿಗೆ ನಿರಾಸೆ ಆಗ್ತಾ ಇದೆ. ಬೇಡಿಕೆಗೆ ತಕ್ಕಂತೆ ರೇಷ್ಮೆ ಸೀರೆಯನ್ನ ಉತ್ಪಾದನೆ ಮಾಡೋಕೆ ಆಗ್ತಾ ಇಲ್ಲ KSIPಗೆ. ಹೊಸ ಸೀರೆ ಬಂದು ಕೆಲವು ನಿಮಿಷಗಳಲ್ಲಿ ಏನಾಗ್ತಾ ಇದೆ, ಮಾರಾಟ ಆಗ್ತಾ ಇದೆ. ಬಂದ ತಕ್ಷಣ ಸೇಲ್ ಆಗ್ತಾ ಇವೆ. ಮೈಸೂರು ಸಿಲ್ಕ್ ಸೀರೆಗೆ ದಿಢೀರನೆ ಡಿಮ್ಯಾಂಡ್ ಹೆಚ್ಚಾಗ್ತಾ ಇದೆ. ರಾಜ್ಯದಲ್ಲಿ ಅತಿ ಹೆಚ್ಚು ಹೆಸರುವಾಸಿಯಾಗಿರುವಂತಹ ರೇಷ್ಮೆ ಸೀರೆ ಏನಿದೆ, ಬೇರೆ ಕಡೆ ಕೂಡ ದೊಡ್ಡ ಮಟ್ಟದ ಡಿಮ್ಯಾಂಡ್ ಇದೆ. ಆದರೆ ದುಬಾರಿ ಮೈಸೂರು ಸಿಲ್ಕ್ ಸೀರೆ ಸಿಗದೆ ಮಹಿಳೆಯರಲ್ಲಿ ಬೇಸರ ವ್ಯಕ್ತವಾಗ್ತಾ ಇದೆ. ಸೀರೆ ಕೊರತೆಯಿಂದ ಸಿಲ್ಕ್ ಸೀರೆಗೆ ಟೋಕನ್ ಸಿಸ್ಟಮ್ ಅನ್ನು ಮಾಡಿದ್ದಾರೆ ಅಂತ ನೋಡಿ. ಪ್ರತಿನಿತ್ಯ ಕೂಡ 370ರಿಂದ 400 ಸೀರೆ ಮಾತ್ರ ಉತ್ಪಾದನೆ ಆಗ್ತಾ ಇದೆಯಂತೆ. ರೇಷ್ಮೆ ಸೀರೆ ಬೆಲೆ 25,000ದಿಂದ 2.5 ಲಕ್ಷದವರೆಗೆ ಬೆಲೆ ಇದೆ. ಉತ್ಪಾದನೆ ಇಲ್ಲದೆ ಸೀರೆ ಖರೀದಿಸಲು ಮಹಿಳೆಯರು ಕ್ಯೂ ನಿಂತ್ಕೊಳ್ತಾ ಇದ್ದಾರೆ. ಮುಂಜಾನೆ 4 ಗಂಟೆಯಿಂದಾನೇ ಸೀರೆ ಬೇಕು ಅಂತ ಹೇಳಿ ಜನ ಬಂದು ಕ್ಯೂ ನಿಂತ್ಕೊಳ್ತಾ ಇದ್ದಾರೆ. ಆ ವಿಡಿಯೋಗಳು ಈಗ ವೈರಲ್ ಆಗ್ತಾ ಇವೆ. ದುಡ್ಡು ಕೊಟ್ಟರು ಕೂಡ ಸಿಗ್ತಾ ಇಲ್ಲ ಮೈಸೂರು ಸಿಲ್ಕ್ ಸೀರೆ. ಈ ಸೀರೆಗಳಿಗೆ ದೊಡ್ಡ ಡಿಮ್ಯಾಂಡ್ ಬರ್ತಾ ಇದೆ ನೋಡಿ. ನಮಗೆ ಎಷ್ಟು ಬೇಕೋ ಅಷ್ಟು ಉತ್ಪಾದನೆ ಆಗ್ತಾ ಇಲ್ಲ, ಅದಕ್ಕೋಸ್ಕರ ಮೈಸೂರು ಸಿಲ್ಕ್ ಸೀರೆಗಳಿಗೆ ದೊಡ್ಡ ಮಟ್ಟದ ಡಿಮ್ಯಾಂಡ್ ಹೆಚ್ಚಾಗ್ತಾ ಇದೆ ರಾಜ್ಯದಲ್ಲಿ. ಜನ ಸೀರೆ ಬೇಕು ಅಂತ ಅಂದ್ರೆ ಬೆಳಗ್ಗೆ 4 ಗಂಟೆಗೆ ಹೋಗಿ ಕ್ಯೂ ನಿಂತ್ಕೊಳ್ಬೇಕು ಅಂಗಡಿ ಮುಂದೆ, ಶಾಪ್ಗಳ ಮುಂದೆ. ಆ ರೀತಿಯಾದಂತಹ ವಾತಾವರಣ ಸೃಷ್ಟಿ ಆಗ್ತಾ ಇದೆ. KSIC ಏನ್ ಮಾಡ್ತಾ ಇದ್ದಾರೆ, ಅದರ ಮಿನಿಸ್ಟರ್ ಏನ್ ಮಾಡ್ತಾ ಇದ್ದಾರೆ, ಯಾಕೆ ದೊಡ್ಡ ಮಟ್ಟದಲ್ಲಿ ಉತ್ಪಾದನೆ ಮಾಡ್ತಾ ಇಲ್ಲ, ಈ ಒಂದು ಪ್ರಶ್ನೆ ಕಾಡ್ತಾ ಇದೆ. ಶಾಪ್ಗಳ ಮುಂದೆ ಹೋಗಿ ಬೆಳಗ್ಗೆ 4 ಗಂಟೆಯಿಂದ ಮಹಿಳೆಯರೆಲ್ಲರೂ ಕೂಡ ಕ್ಯೂ ನಿಂತ್ಕೊಳ್ತಾ ಇದ್ದಾರೆ. ಅಲ್ಲಿ ಟೋಕನ್ ಸಿಸ್ಟಮ್ ಅನ್ನು ಮಾಡಲಾಗಿದೆ. ನಾವು ಆಸ್ಪತ್ರೆಯಲ್ಲಿ ಹೋದಾಗ ಹೆಂಗೆ ಟೋಕನ್ ಕೊಡ್ತಾರೆ, ಮತ್ತೆ ನಾವು ನೋಡಿದ್ದೀವಿ ಆಧಾರ್ ಕಾರ್ಡನ್ನು ಚೇಂಜ್ ಮಾಡಿಸ್ಬೇಕಾದ್ರೆ, ಏನಾದರೂ ತಿದ್ದುಪಡಿ ಮಾಡಿಸ್ಬೇಕಾದ್ರೆ ಅಲ್ಲೂ ಕೂಡ ಟೋಕನ್ ಸಿಸ್ಟಮ್ ಇದೆ. ಅಲ್ಲೂ ಕೂಡ 4-5 ಗಂಟೆಗೆ ಬಂದು ಕ್ಯೂ ನಿಂತ್ಕೊಂಡಿರ್ತಾರೆ ಜನ. ಆ ರೀತಿಯಾದಂತಹ ಸಿಸ್ಟಮ್ ಈಗ ನಾವು ಒಂದು ಸೀರೆ ತೆಗೆದುಕೊಳ್ಳೋಕೆ ನೋಡ್ತಾ ಇದ್ದೀವಿ. ಹೆಣ್ಮಕ್ಳಿಗೊಂದು ಆಸೆ ಇರುತ್ತೆ, ನಾನು ಕೂಡ ಸಿಲ್ಕ್ ಸೀರೆಯನ್ನು ಉಟ್ಕೊಳ್ಬೇಕು ಅಂತ. ಆದರೆ ಆ ಆಸೆಗೆ ಕೆಲವರಿಗೆ ನಿರಾಸೆ ಆಗ್ತಾ ಇದೆ, ಸೀರೆ ಸಿಗ್ತಾ ಇಲ್ಲ. 370ರಿಂದ ಬರೀ 400 ಸೀರೆ ಮಾತ್ರ ಉತ್ಪಾದನೆ ಆಗ್ತಾ ಇದೆ, ರೆಡಿ ಆಗ್ತಾ ಇದೆಯಂತೆ. ಆದರೆ ಬೇಡಿಕೆ ಇರೋದು ಮಾತ್ರ ದೊಡ್ಡ ಮಟ್ಟದಲ್ಲಿ ಬೇಡಿಕೆ ಇದೆ. ಒಂದು ಸೀರೆಗೆ ಕನಿಷ್ಠ ಪಕ್ಷ ಒಂದು 25,000ರಿಂದ 2.5 ಲಕ್ಷದ ತನಕ ಬೆಲೆ ಇದೆ. ಯಾಕಂದರೆ ತುಂಬ ಪ್ಯೂರ್ ಸಿಲ್ಕಿಂದ ತಯಾರು ಮಾಡ್ತಾರೆ ಈ ಸೀರೆಗಳನ್ನು. ಹೀಗಾಗಿ ಡಿಮ್ಯಾಂಡ್ ದೊಡ್ಡ ಮಟ್ಟದಲ್ಲಿನೇ ಇದೆ, ಆದರೆ ಉತ್ಪಾದನೆ ಆಗ್ತಾ ಇಲ್ಲ. ಬೇಡಿಕೆ ಎಷ್ಟು? ಸಿಲ್ಕ್ ಸೀರೆ ಉತ್ಪಾದನೆ ಮಾಡೋಕ್ಕೆ ಆಗ್ತಾ ಇಲ್ವಾ ಹಾಗಾದರೆ KSICಗೆ? ಇದೇ ಒಂದು ಪ್ರಶ್ನೆ ಇದೆ. ಜಾಸ್ತಿ ಜನ ಇಟ್ಕೊಂಡು ಜಾಸ್ತಿ ಉತ್ಪಾದನೆ ಮಾಡ್ಬೋದಲ್ಲ. ಡಿಮ್ಯಾಂಡ್ ಜಾಸ್ತಿ ಇದ್ದಾಗೇನೆ ಉತ್ಪಾದನೆ ಜಾಸ್ತಿ ಆಗಬೇಕು, ಇಲ್ಲ ಅಂತಂದರೆ ನಷ್ಟ ಆಗೋದು ಅವ್ರಿಗೇನೆ. ಈ ಒಂದು ಸಿಲ್ಕ್ ಸೀರೆಯನ್ನು ತೆಗೆದುಕೊಳ್ಳೋಕ್ಕೆ ತುಂಬ ಜನ ಹೆಣ್ಣುಮಕ್ಳು ಹೋಗ್ತಾ ಇದ್ದಾರೆ, ಕ್ಯೂ ನಿಂತ್ಕೊಳ್ತಾ ಇದ್ದಾರೆ, ತೆಗೆದುಕೊಳ್ತಾ ಇದ್ದಾರೆ. ಹೀಗಾಗಿ ಇದ್ರ ಬಗ್ಗೆ ಸರ್ಕಾರ ಕೂಡ ಗಮನ ಹರಿಸಬೇಕು. ರೇಷ್ಮೆ ಸೀರೆ ಖರೀದಿಸೋಕೆ ತುಂಬ ದೊಡ್ಡ ಮಟ್ಟದ ಆಸೆ ಇರುತ್ತೆ ಹೆಣ್ಮಕ್ಳು, ಯಾಕಂದರೆ ತುಂಬ ಬೆಲೆ ಕೂಡ ಜಾಸ್ತಿ ಇರುತ್ತೆ. ಕಲಬೆರಕೆಯ ರೇಷ್ಮೆ ಸೀರೆಗೇನು ಆ ರೀತಿಯಾಗಿ ಏನು ಬೆಲೆ ಇಲ್ಲ. ಆದರೆ ಇದು ಪ್ಯೂರ್ ಸಿಲ್ಕಿಂದ ಮಾಡಿರೋದ್ರಿಂದ ನಮ್ಮ ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ದೇಶದ ನಾನಾ ಭಾಗಗಳಲ್ಲಿ ಈ ಸೀರೆಗೆ ಡಿಮ್ಯಾಂಡ್ ಇದೆ. ಆ ಸೀರೆಯನ್ನು ಉಟ್ಕೊಳ್ಳೋರಿಗೆ ಮಾತ್ರ ಆ ಬೆಲೆ ಗೊತ್ತಿರುತ್ತೆ. ಅದಕ್ಕೋಸ್ಕರ ಹೆಣ್ಮಕ್ಳು ಹೋಗಿ ಕ್ಯೂ ನಿಂತ್ಕೊಳ್ತಾ ಇದ್ದಾರೆ. ಮತ್ತು ಆ ಸೀರೆಯನ್ನು ಉಟ್ಕೊಂಡ್ರೆ ಅವ್ರಿಗೆ ಬರುವಂತಹ ಒಂದು ಲುಕ್ಕೇ ಚೇಂಜ್ ಆಗಿಬಿಡುತ್ತೆ. ಆ ರೀತಿಯಾದ ನಂಬಿಕೆ ಇದೆ ಹೆಣ್ಮಕ್ಳಲ್ಲಿ. ಸಾಮಾನ್ಯವಾಗಿ ಹೆಣ್ಮಕ್ಳು ಆಭರಣಗಳು, ಸೀರೆಗಳಂದರೆ ಹೆಚ್ಚು ಇಷ್ಟಪಡ್ತಾರೆ. ಅದರಲ್ಲೂ ಸೀರೆಗಳಲ್ಲಿ ಸಿಲ್ಕ್ ಸೀರೆ ಅಂತಂದರೆ ಇನ್ನಿಲ್ಲದ ಒಂದು ಪ್ರೀತಿ ಇರುತ್ತೆ ಅದ್ರ ಮೇಲೆ.
ಹೀಗಾಗಿನೇ ಹಬ್ಬಕ್ಕೋ ಇನ್ನೊಂದಕ್ಕೋ ಮತ್ತೊಂದಕ್ಕೋ ವಿಶೇಷ ದಿನಗಳಿರುತ್ತೆ, ನಾವು ಸಿಲ್ಕ್ ಸೀರೆನೇ ತೊಗೋಬೇಕು, ಅದನ್ನೇ ಉಟ್ಕೊಳ್ಬೇಕು ಅಂತ ಆಸೆ ಇರುತ್ತಲ್ಲ, ಅವ್ರಿಗೆ ನಿರಾಸೆ ಆಗ್ತಾ ಇದೆ ಈ ಒಂದು ವಿಚಾರವಾಗಿ. ಅಪ್ಪಟ ಮೈಸೂರು ರೇಷ್ಮೆ ಸೀರೆಗಳೇನಿದೆ ಅದಕ್ಕೆ ದೊಡ್ಡ ಮಟ್ಟದ ಬೇಡಿಕೆ ಇದೆ, ಆದರೂ ಕೂಡ ಸರಿಯಾಗಿ ಸಿಗ್ತಾ ಇಲ್ಲ ಜನಗಳಿಗೆ. ಹೊಸ ಸೀರೆ ಬಂದರೆ ಸಾಕು, ಬಂದಿದ್ದಂಥ ಕೆಲವು ನಿಮಿಷಗಳಲ್ಲಿ ಅದು ಸೇಲ್ ಆಗಿಬಿಡುತ್ತೆ. ನನಗೆ ಸಿಗಬೇಕು, ನಿನಗೆ ಸಿಗಬೇಕು ಅಂತ ಜನ ಒದ್ದಾಡ್ತಾ ಇದ್ದಾರೆ ಹೆಣ್ಣುಮಕ್ಕಳು. ಹೀಗಾಗಿ ಇದರ ಬಗ್ಗೆ ರಾಜ್ಯ ಸರ್ಕಾರ ಕೂಡ ಸ್ವಲ್ಪ ಗಮನ ಹರಿಸಬೇಕು. ಸೀರೆಗಳನ್ನು ಜಾಸ್ತಿ ಉತ್ಪಾದನೆ ಮಾಡಿದ್ರೆ ಸಾಕು, ಒಂದು ಸಮಸ್ಯೆ ಕಡಿಮೆ ಆಗುತ್ತೆ. ಆದರೆ ಅಲ್ಲಿ ಹಂಗೆ ಆಗ್ತಾ ಇಲ್ಲ, ಉತ್ಪಾದನೆ ಇಲ್ಲದೆ ಈ ರೀತಿಯಾದಂತಹ ಒಂದು ಸಮಸ್ಯೆ ಆಗ್ತಾ ಇದೆ ಎನ್ನುವಂತಹ ಮಾತು ಕೇಳಿ ಬರ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.